ಈಗ ಸಾಲದ ವಿಚಾರ ಬಂದಾಗ ಈಗ ಹೆಂಗೂ ಸೆಷನ್ ನಡೆಯುತ್ತಲ್ಲ, ಖಂಡಿತವಾಗ್ಲೂ ಆಲ್ರೆಡಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೌದಾ, ನಾವು ಮಾತ್ರ ಸಾಲ ಮಾಡಿದ್ದ, ನಿರ್ಮಲಾ ಸೀತಾರಾಮನ್ ಅವರು ಕೇಳಿ ಎಷ್ಟು ಸಾಲ ಮಾಡಿದ್ರಿ ನೀವು ಕೇಳಿ ಅಂತ ಶುರುವಾಗುತ್ತೆ. ಅದೀಗ ನೋಡೋಣ. ಈ ವರ್ಷ 1,16 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 1,16 ಲಕ್ಷ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. ಈಗ ಗಣನೀಯವಾಗಿ ಹೆಚ್ಚಾಗಲಿದೆ ಕರ್ನಾಟಕದ ಸಾಲ. ಅಂದರೆ ನಮ್ಮೆಲ್ಲರ ಮೇಲೆ ಸಾಲ ಆಗುತ್ತೆ. 2026ಕ್ಕೆ ಬಂದಾಗ ನಮ್ಮ ಸಾಲ ಪ್ರಮಾಣ 7,64,655 ಕೋಟಿಗೆ ಜಿಗಿಯಲಿದೆ. 2024ರ ಬಜೆಟ್ನಲ್ಲಿ 90,000 ಕೋಟಿ ಸಾಲ ಮಾಡಿದರು. 2025-26 ಬಜೆಟ್ನಲ್ಲಿ 1.16 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಈಗ ರಾಜ್ಯದ ಪ್ರತಿ ವ್ಯಕ್ತಿ ತಲೆ ಮೇಲೆ 1 ಲಕ್ಷ ರೂಪಾಯಿ ಸಾಲ ಇದೆ. ನಿಮ್ಮ ಕಿಸೆಯಲ್ಲಿ 10 ರೂಪಾಯಿ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಮ ತಲೆ ಮೇಲೆ 1 ಲಕ್ಷ ಸಾಲ ಇದೆ. ಅರ್ಥ ಆಯ್ತಲ್ಲ? ನೀವು 1 ಲಕ್ಷ ದಣಿರಿ. ನೀವೆಲ್ಲ ಸಾಲ ಅಷ್ಟೇ. ಯಾವಾಗ ತಗೊಂಡ್ರಿಂದ ಮಾತ್ರ ಕೇಳಬೇಡಿ. ಆರ್ಥಿಕತೆ ಇದ್ದರೆ ಹಂಗೇನೆ. ನಿಮ್ಮ ಕಿಸೆಯಲ್ಲಿ 1 ರೂಪಾಯಿ ಇದೆಯಲ್ಲೋ ಗೊತ್ತಿಲ್ಲ, ಬಟ್ 1 ಲಕ್ಷ ಸಾಲ ಇದೆ ನಿಮಗೆ. ಒಂದು ಕುಟುಂಬದ ಮಹಿಳೆಗೆ ಸಿದ್ದರಾಮಯ್ಯ ಕೊಟ್ಟಿದ್ದು 2,000 ರೂಪಾಯಿ. 2,000 ರೂಪಾಯಿ ಕೊಟ್ಟು 1 ಲಕ್ಷ ಸಾಲ ಮಾಡಿದ್ದಾರೆ. ಕುಟುಂಬಸ್ಥರ ತಲೆ ಮೇಲೆ ತಲಾ 1 ಲಕ್ಷ ಸಾಲ ಮಾಡಿದ್ದಾರೆ. ಆಯಿತಾ? ಆಮೇಲೆ ನಿಮ್ಮ ಮನೆಯಲ್ಲಿ ಮಗು ಇದೆಯಲ್ಲ, ಅದು ಕೂಡ ಲಕ್ಷಾಧೀಶ್ವರ. ಮಗುವಿನ ಮೇಲೂ ಕೂಡ 1 ಲಕ್ಷ ಸಾಲ ಇರುತ್ತೆ. ಹೆಂಗೆ? ನೀವು ಲಕ್ಷಾಧೀಶ್ವರ ಸಾಲದಲ್ಲಿ, ನಿಮ್ಮ ಮಗು ಕೂಡ ಲಕ್ಷಾಧೀಶ್ವರ ಸಾಲದಲ್ಲಿ. ದ್ಯಾಟ್ಸ್ ಆಲ್. ಬನ್ನಿ, ಈಗ ನಿಮಗೆ ಸಾಲಗಾರ ರಾಜ್ಯಗಳು ಯಾವ್ಯಾವುದು ಅಂತ ಹೇಳ್ತೀನಿ. ಎಲ್ಲರೂ ಸಾಲ ಇದೆ. ಈಗ ನಮ್ಮದು ಈಗೆಷ್ಟಾಯಿತು? 4.91 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಹತ್ರ ಬಂತಲ್ವಾ. ತಮಿಳುನಾಡು 8.3 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ. MK ಸ್ಟಾಲಿನ್ ತಮಿಳುನಾಡು ಮುಖ್ಯಮಂತ್ರಿ. ಉತ್ತರ ಪ್ರದೇಶ 7.7 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ. ಕರ್ನಾಟಕ 7.6 ಲಕ್ಷ ಕೋಟಿ ಸಾಲ ಆಗತ್ತೆ 26ಕ್ಕೆ. ಮಹಾರಾಷ್ಟ್ರ 7.2 ಲಕ್ಷ ಕೋಟಿ. ಮಹಾರಾಷ್ಟ್ರ ಕಡಿಮೆ ಅಂತ ಅಂದ್ಕೋಬೇಡಿ, ಅದು ಈ ಸಲದ ಬಜೆಟ್ ಆದಾಗ ಅದು 10 ಲಕ್ಷ ಕೋಟಿ ಆಗುತ್ತೆ. ಆಯಿತಾ? ಇನ್ನು ಪಶ್ಚಿಮ ಬಂಗಾಳ 6.6 ಲಕ್ಷ ಕೋಟಿ ಸಾಲ ಮಾಡಿದೆ. ರಾಜಸ್ಥಾನ 5.6 ಲಕ್ಷ ಕೋಟಿ ಸಾಲ ಮಾಡಿದೆ. ಆಂಧ್ರ ತೆಲಂಗಾಣ ಆ ಕಡೆ ಈ ಕಡೆ ಆದ ನಂತರ ನೋಡಿ, ಆಂಧ್ರ 4.9 ಲಕ್ಷ ಕೋಟಿ ಸಾಲ ಮಾಡಿದೆ. ಗುಜರಾತ್ 4.7 ಲಕ್ಷ ಕೋಟಿ ಸಾಲ ಮಾಡಿದೆ. ಕೇರಳ 4.3 ಲಕ್ಷ ಕೋಟಿ ಸಾಲ. ಮಧ್ಯಪ್ರದೇಶ 4.2 ಲಕ್ಷ ಕೋಟಿ ಸಾಲ ಮಾಡಿದೆ. ಈಗ ಸಾಲದ ವಿಚಾರ ಬಂದಾಗ ಈಗ ಹೆಂಗೂ ಸೆಷನ್ ನಡೆಯುತ್ತಲ್ಲ, ಖಂಡಿತವಾಗ್ಲೂ ಆಲ್ರೆಡಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೌದಾ, ನಾವು ಮಾತ್ರ ಸಾಲ ಮಾಡಿದ್ದ, ನಿರ್ಮಲಾ ಸೀತಾರಾಮನ್ ಅವರು ಕೇಳಿ ಎಷ್ಟು ಸಾಲ ಮಾಡಿದ್ರಿ ನೀವು ಕೇಳಿ ಅಂತ ಶುರುವಾಗುತ್ತೆ. ಅದೀಗ ನೋಡೋಣ. ಈ ವರ್ಷ 1,16 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 1,16 ಲಕ್ಷ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. ಈಗ ಗಣನೀಯವಾಗಿ ಹೆಚ್ಚಾಗಲಿದೆ ಕರ್ನಾಟಕದ ಸಾಲ. ಅಂದರೆ ನಮ್ಮೆಲ್ಲರ ಮೇಲೆ ಸಾಲ ಆಗುತ್ತೆ. 2026ಕ್ಕೆ ಬಂದಾಗ ನಮ್ಮ ಸಾಲ ಪ್ರಮಾಣ 7,64,655 ಕೋಟಿಗೆ ಜಿಗಿಯಲಿದೆ. 2024ರ ಬಜೆಟ್ನಲ್ಲಿ 90,000 ಕೋಟಿ ಸಾಲ ಮಾಡಿದರು. 2025-26 ಬಜೆಟ್ನಲ್ಲಿ 1.16 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಈಗ ರಾಜ್ಯದ ಪ್ರತಿ ವ್ಯಕ್ತಿ ತಲೆ ಮೇಲೆ 1 ಲಕ್ಷ ರೂಪಾಯಿ ಸಾಲ ಇದೆ. ನಿಮ್ಮ ಕಿಸೆಯಲ್ಲಿ 10 ರೂಪಾಯಿ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಮ ತಲೆ ಮೇಲೆ 1 ಲಕ್ಷ ಸಾಲ ಇದೆ. ಅರ್ಥ ಆಯ್ತಲ್ಲ? ನೀವು 1 ಲಕ್ಷ ದಣಿರಿ. ನೀವೆಲ್ಲ ಸಾಲ ಅಷ್ಟೇ. ಯಾವಾಗ ತಗೊಂಡ್ರಿಂದ ಮಾತ್ರ ಕೇಳಬೇಡಿ. ಆರ್ಥಿಕತೆ ಇದ್ದರೆ ಹಂಗೇನೆ. ನಿಮ್ಮ ಕಿಸೆಯಲ್ಲಿ 1 ರೂಪಾಯಿ ಇದೆಯಲ್ಲೋ ಗೊತ್ತಿಲ್ಲ, ಬಟ್ 1 ಲಕ್ಷ ಸಾಲ ಇದೆ ನಿಮಗೆ. ಒಂದು ಕುಟುಂಬದ ಮಹಿಳೆಗೆ ಸಿದ್ದರಾಮಯ್ಯ ಕೊಟ್ಟಿದ್ದು 2,000 ರೂಪಾಯಿ. 2,000 ರೂಪಾಯಿ ಕೊಟ್ಟು 1 ಲಕ್ಷ ಸಾಲ ಮಾಡಿದ್ದಾರೆ. ಕುಟುಂಬಸ್ಥರ ತಲೆ ಮೇಲೆ ತಲಾ 1 ಲಕ್ಷ ಸಾಲ ಮಾಡಿದ್ದಾರೆ. ಆಯಿತಾ? ಆಮೇಲೆ ನಿಮ್ಮ ಮನೆಯಲ್ಲಿ ಮಗು ಇದೆಯಲ್ಲ, ಅದು ಕೂಡ ಲಕ್ಷಾಧೀಶ್ವರ. ಮಗುವಿನ ಮೇಲೂ ಕೂಡ 1 ಲಕ್ಷ ಸಾಲ ಇರುತ್ತೆ. ಹೆಂಗೆ? ನೀವು ಲಕ್ಷಾಧೀಶ್ವರ ಸಾಲದಲ್ಲಿ, ನಿಮ್ಮ ಮಗು ಕೂಡ ಲಕ್ಷಾಧೀಶ್ವರ ಸಾಲದಲ್ಲಿ. ದ್ಯಾಟ್ಸ್ ಆಲ್. ಬನ್ನಿ, ಈಗ ನಿಮಗೆ ಸಾಲಗಾರ ರಾಜ್ಯಗಳು ಯಾವ್ಯಾವುದು ಅಂತ ಹೇಳ್ತೀನಿ. ಎಲ್ಲರೂ ಸಾಲ ಇದೆ. ಈಗ ನಮ್ಮದು ಈಗೆಷ್ಟಾಯಿತು? 4.91 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಹತ್ರ ಬಂತಲ್ವಾ. ತಮಿಳುನಾಡು 8.3 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ. MK ಸ್ಟಾಲಿನ್ ತಮಿಳುನಾಡು ಮುಖ್ಯಮಂತ್ರಿ. ಉತ್ತರ ಪ್ರದೇಶ 7.7 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ. ಕರ್ನಾಟಕ 7.6 ಲಕ್ಷ ಕೋಟಿ ಸಾಲ ಆಗತ್ತೆ 26ಕ್ಕೆ. ಮಹಾರಾಷ್ಟ್ರ 7.2 ಲಕ್ಷ ಕೋಟಿ. ಮಹಾರಾಷ್ಟ್ರ ಕಡಿಮೆ ಅಂತ ಅಂದ್ಕೋಬೇಡಿ, ಅದು ಈ ಸಲದ ಬಜೆಟ್ ಆದಾಗ ಅದು 10 ಲಕ್ಷ ಕೋಟಿ ಆಗುತ್ತೆ. ಆಯಿತಾ?
ಇನ್ನು ಪಶ್ಚಿಮ ಬಂಗಾಳ 6.6 ಲಕ್ಷ ಕೋಟಿ ಸಾಲ ಮಾಡಿದೆ. ರಾಜಸ್ಥಾನ 5.6 ಲಕ್ಷ ಕೋಟಿ ಸಾಲ ಮಾಡಿದೆ. ಆಂಧ್ರ ತೆಲಂಗಾಣ ಆ ಕಡೆ ಈ ಕಡೆ ಆದ ನಂತರ ನೋಡಿ, ಆಂಧ್ರ 4.9 ಲಕ್ಷ ಕೋಟಿ ಸಾಲ ಮಾಡಿದೆ. ಗುಜರಾತ್ 4.7 ಲಕ್ಷ ಕೋಟಿ ಸಾಲ ಮಾಡಿದೆ. ಕೇರಳ 4.3 ಲಕ್ಷ ಕೋಟಿ ಸಾಲ, ಮಧ್ಯಪ್ರದೇಶ 4.2 ಲಕ್ಷ ಕೋಟಿ ಸಾಲ ಮಾಡಿದೆ. ಈಗ ಸಾಲದ ವಿಚಾರ ಬಂದಾಗ ಈಗ ಹೆಂಗೂ ಸೆಷನ್ ನಡೆಯುತ್ತಲ್ಲ, ಖಂಡಿತವಾಗಲೂ ಆಲ್ರೆಡಿ ಸಿದ್ದರಾಮಯ್ಯ ಹೇಳಿದ್ದಾರೆ, ಹೌದಾ ನಾವು ಮಾತ್ರ ಸಾಲ ಮಾಡಿದ್ದ, ನಿರ್ಮಲಾ ಸೀತಾರಾಮನ್ ಅವರು ಕೇಳಿ ಎಷ್ಟು ಸಾಲ ಮಾಡಿದ್ರಿ ನೀವು ಕೇಳಿ ಅಂತ ಶುರುವಾಗುತ್ತೆ. ಅದು ನೋಡೋಣ. ಈ ವರ್ಷ 1.16 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 1,16 ಲಕ್ಷ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. ಈಗ ಗಣನೀಯವಾಗಿ ಹೆಚ್ಚಾಗಲಿದೆ ಕರ್ನಾಟಕದ ಸಾಲ. ಅಂದರೆ ನಮ್ಮೆಲ್ಲರ ಮೇಲೆ ಸಾಲ ಆಗುತ್ತೆ. 2026ಕ್ಕೆ ಬಂದಾಗ ನಮ್ಮ ಸಾಲ ಪ್ರಮಾಣ 7,64,655 ಕೋಟಿಗೆ ಜಿಗಿಯಲಿದೆ. 2024ರ ಬಜೆಟ್ನಲ್ಲಿ 90,000 ಕೋಟಿ ಸಾಲ ಮಾಡಿದರು. 2025-26 ಬಜೆಟ್ನಲ್ಲಿ 1.16 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಈಗ ರಾಜ್ಯದ ಪ್ರತಿ ವ್ಯಕ್ತಿ ತಲೆ ಮೇಲೆ 1 ಲಕ್ಷ ರೂಪಾಯಿ ಸಾಲ ಇದೆ. ನಿಮ್ಮ ಕಿಸೆಯಲ್ಲಿ 10 ರೂಪಾಯಿ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಮ ತಲೆ ಮೇಲೆ 1 ಲಕ್ಷ ಸಾಲ ಇದೆ. ಅರ್ಥ ಆಯ್ತಲ್ಲ? ನೀವು 1 ಲಕ್ಷ ದಣಿರಿ. ನೀವೆಲ್ಲ ಸಾಲ ಅಷ್ಟೇ. ಯಾವಾಗ ತಗೊಂಡ್ರಿ ಅಂತ ಮಾತ್ರ ಕೇಳಬೇಡಿ. ಆರ್ಥಿಕತೆ ಇದ್ದರೆ ಹಂಗೇನೆ. ನಿಮ್ಮ ಕಿಸೆಯಲ್ಲಿ 1 ರೂಪಾಯಿ ಇದೆಯಲ್ಲೋ ಗೊತ್ತಿಲ್ಲ, ಬಟ್ 1 ಲಕ್ಷ ಸಾಲ ಇದೆ ನಿಮಗೆ. ಒಂದು ಕುಟುಂಬದ ಮಹಿಳೆಗೆ ಸಿದ್ದರಾಮಯ್ಯ ಕೊಟ್ಟಿದ್ದು 2,000 ರೂಪಾಯಿ. 2,000 ರೂಪಾಯಿ ಕೊಟ್ಟು 1 ಲಕ್ಷ ಸಾಲ ಮಾಡಿದ್ದಾರೆ. ಕುಟುಂಬಸ್ಥರ ತಲೆ ಮೇಲೆ ತಲಾ 1 ಲಕ್ಷ ಸಾಲ ಮಾಡಿದ್ದಾರೆ. ಆಯಿತಾ? ಆಮೇಲೆ ನಿಮ್ಮ ಮನೆಯಲ್ಲಿ ಮಗು ಇದೆಯಲ್ಲ, ಅದು ಕೂಡ ಲಕ್ಷಾಧೀಶ್ವರ. ಮಗುವಿನ ಮೇಲೂ ಕೂಡ 1 ಲಕ್ಷ ಸಾಲ ಇರುತ್ತೆ. ಹೆಂಗೆ? ನೀವು ಲಕ್ಷಾಧೀಶ್ವರ ಸಾಲದಲ್ಲಿ, ನಿಮ್ಮ ಮಗು ಕೂಡ ಲಕ್ಷಾಧೀಶ್ವರ ಸಾಲದಲ್ಲಿ. ದಟ್ಸ್ ಆಲ್. ಬನ್ನಿ, ಈಗ ನಿಮಗೆ ಸಾಲಗಾರ ರಾಜ್ಯಗಳು ಯಾವ್ಯಾವುದು ಅಂತ ಹೇಳ್ತೀನಿ. ಎಲ್ಲರೂ ಸಾಲ ಇದೆ. ಈಗ ನಮ್ಮದು ಈಗೆಷ್ಟಾಯಿತು? 4.91 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಹತ್ರ ಬಂತಲ್ವಾ. ತಮಿಳುನಾಡು 8.3 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ. MK ಸ್ಟಾಲಿನ್ ತಮಿಳುನಾಡು ಮುಖ್ಯಮಂತ್ರಿ. ಉತ್ತರ ಪ್ರದೇಶ 7.7 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ. ಕರ್ನಾಟಕ 7.6 ಲಕ್ಷ ಕೋಟಿ ಸಾಲ ಆಗತ್ತೆ 26ಕ್ಕೆ. ಮಹಾರಾಷ್ಟ್ರ 7.2 ಲಕ್ಷ ಕೋಟಿ. ಮಹಾರಾಷ್ಟ್ರ ಕಡಿಮೆ ಅಂತ ಅಂದ್ಕೋಬೇಡಿ, ಅದು ಈ ಸಲದ ಬಜೆಟ್ ಆದಾಗ ಅದು 10 ಲಕ್ಷ ಕೋಟಿ ಆಗುತ್ತೆ. ಆಯಿತಾ? ಇನ್ನು ಪಶ್ಚಿಮ ಬಂಗಾಳ 6.6 ಲಕ್ಷ ಕೋಟಿ ಸಾಲ ಮಾಡಿದೆ. ರಾಜಸ್ಥಾನ 5.6 ಲಕ್ಷ ಕೋಟಿ ಸಾಲ ಮಾಡಿದೆ. ಆಂಧ್ರ ತೆಲಂಗಾಣ ಆ ಕಡೆ ಈ ಕಡೆ ಆದ ನಂತರ ನೋಡಿ, ಆಂಧ್ರ 4.9 ಲಕ್ಷ ಕೋಟಿ ಸಾಲ ಮಾಡಿದೆ. ಗುಜರಾತ್ 4.7 ಲಕ್ಷ ಕೋಟಿ ಸಾಲ ಮಾಡಿದೆ. ಕೇರಳ 4.3 ಲಕ್ಷ ಕೋಟಿ ಸಾಲ, ಮಧ್ಯಪ್ರದೇಶ 4.2 ಲಕ್ಷ ಕೋಟಿ ಸಾಲ ಮಾಡಿದೆ. ಈಗ ಸಾಲದ ವಿಚಾರ ಬಂದಾಗ ಈಗ ಹೆಂಗೂ ಸೆಷನ್ ನಡೆಯುತ್ತಲ್ಲ, ಖಂಡಿತವಾಗಲೂ ಆಲ್ರೆಡಿ ಸಿದ್ದರಾಮಯ್ಯ ಹೇಳಿದ್ದಾರೆ, ಹೌದಾ ನಾವು ಮಾತ್ರ ಸಾಲ ಮಾಡಿದ್ದ, ನಿರ್ಮಲಾ ಸೀತಾರಾಮನ್ ಅವರು ಕೇಳಿ ಎಷ್ಟು ಸಾಲ ಮಾಡಿದ್ರಿ ನೀವು ಕೇಳಿ ಅಂತ ಶುರುವಾಗುತ್ತೆ. ಅದು ನೋಡೋಣ. ಈ ವರ್ಷ 1.16 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 1,16 ಲಕ್ಷ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. ಈಗ ಗಣನೀಯವಾಗಿ ಹೆಚ್ಚಾಗಲಿದೆ ಕರ್ನಾಟಕದ ಸಾಲ. ಅಂದರೆ ನಮ್ಮೆಲ್ಲರ ಮೇಲೆ ಸಾಲ ಆಗುತ್ತೆ. 2026ಕ್ಕೆ ಬಂದಾಗ ನಮ್ಮ ಸಾಲ ಪ್ರಮಾಣ 7,64,655 ಕೋಟಿಗೆ ಜಿಗಿಯಲಿದೆ. 2024ರ ಬಜೆಟ್ನಲ್ಲಿ 90,000